ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕುಂಭರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಬ್ರಹ್ಮಾಂಡದ ಗ್ರಹಗತಿಗಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ತಿರುವನ್ನು ನಿರ್ದೇಶಿಸುತ್ತಿರುವ ಈ ಸಂದರ್ಭದಲ್ಲಿ ನಿಮ್ಮ ಜಾತಕದ ಆಳವಾದ ಸತ್ಯಗಳನ್ನು ಅರಿಯುವುದು ಅನಿವಾರ್ಯತೆಯಾಗಿದೆ. ಪ್ರಕೃತಿಯ ನಿಯಮದಂತೆ ಪ್ರತಿಯೊಂದು ಘಟನೆಯು ಮುನ್ಸೂಚನೆಯೊಂದನ್ನು ಹೊಂದಿರುತ್ತೆ. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಘಟಿಸುತ್ತಿರುವ ನವಗ್ರಹಗಳ ಸಂಚಾರವು ಕೇವಲ ಸಾಧಾರಣ ಬದಲಾವಣೆಯಲ್ಲ. ಇದು ನಿಮ್ಮ ಮುಂದಿನ ಇಡೀ ಭವಿಷ್ಯದ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಈ ಮಹಾವಿಶ್ಲೇಷಣೆಯಲ್ಲಿ ನಿಮ್ಮ ಜೀವನದಲ್ಲಿ ಎದುರಾಗಲಿರುವ ಸವಾಲುಗಳು, ಗ್ರಹಗಳ ತೀವ್ರ ಪ್ರಭಾವ ಮತ್ತು ಅದರಿಂದ ಪಾರಾಗುವ ದಿವ್ಯ ಮಾರ್ಗೋಪಾಯಗಳನ್ನು ಸಂಪೂರ್ಣವಾಗಿ ಅನ್ವೇಷಿಸಿ ನೋಡೋಣ. ಈ ವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಧ್ಯರಾತ್ರಿಯ ನಂತರದ ಅವಧಿಯು ಬ್ರಹ್ಮಾಂಡದ ಶಕ್ತಿಗಳು ಅತ್ಯಂತ ಸಕ್ರಿಯವಾಗಿರುವ ಸಮಯ. ಕುಂಭರಾಶಿಯ ಜಾತಕದ ಪ್ರಕಾರ ರಾತ್ರಿಯ ನಿಶ್ಶಬ್ದದಲ್ಲಿ ಗ್ರಹಗಳ ಕಂಪನವು ತೀವ್ರಗೊಳ್ಳುತ್ತೆ. ಈ ಒಂದು ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗದಂತೆ ನಿಮ್ಮ ಆಂತರಿಕ ಪ್ರಜ್ಞೆಯನ್ನು ಜಾಗೃತವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಯಾವುದೇ ಸಣ್ಣ ಬದಲಾವಣೆಯಾದರೂ ಅದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಮನಸ್ಸಿನ ಧ್ವನಿಗೆ ಕಿವಿಗೊಡಿ, ಏಕೆಂದರೆ ಗ್ರಹಗಳು ನೀಡುವ ಮುನ್ಸೂಚನೆಗಳು ಮೊದಲು ನಿಮ್ಮ ಅಂತರಂಗಕ್ಕೆ ತಲುಪುತ್ತೆ. ಈ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ನಿಮ್ಮ ಜಾತಕದಲ್ಲಿ ಗೋಚರಿಸುತ್ತಿರುವ ಪ್ರಸ್ತುತ ದಶೆಯು ನಿಮ್ಮ ತಾಳ್ಮೆ ಮತ್ತು ವಿವೇಕವನ್ನು ಪರೀಕ್ಷಿಸುವಂತಿದೆ. ಬದುಕಿನಲ್ಲಿ ಎಷ್ಟೇ ಏರುಪೇರುಗಳಾದರೂ ನಡುರಾತ್ರಿಯ ಸಮಯದಲ್ಲಿ ಉಂಟಾಗುವ ಆತಂಕಗಳನ್ನು ದೂರ ಮಾಡಿ ದೈವ ಚಿಂತನೆಯಲ್ಲಿ ತೊಡಗುವುದರಿಂದ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. ನಿಮ್ಮ ಮನೆಯ ಮುಖ್ಯ ದ್ವಾರ ಮತ್ತು ದೇವರ ಕೋಣೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಸುವಂತೆ ನೋಡಿಕೊಳ್ಳಿ. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಅತ್ಯಂತ ಪ್ರಭಾವಶಾಲಿ ಹಾಗೂ ತೀವ್ರ ಸ್ವರೂಪದ ತ್ರಿಗ್ರಹಗಳ ಈ ಒಂದು ಯುತಿ ಸಂಗಮ ಸಂಭವಿಸುತ್ತಿದೆ. ನ್ಯಾಯದೇವನಾದ ಶನಿ, ಸಾಹಸ ಮತ್ತು ಕೋಪದ ಕಾರಕನಾದ ಮಂಗಳ ಹಾಗೂ ಈ ಮಾಯಾವಿಯಾದ ರಾಹು ಒಟ್ಟಿಗೆ ಸೇರಿ ನಿಮ್ಮ ರಾಶಿಯ ಮೇಲೆ ತೀವ್ರ ದೃಷ್ಟಿ ಬೀರಿದ್ದಾರೆ. ಪ್ರಸ್ತುತ ರಾಹು ಗ್ರಹವು ನಿಮ್ಮ ಜಾತಕದಲ್ಲಿ ಅತ್ಯಂತ ಬಲಿಷ್ಠ ಹಾಗೂ ನಿಯಂತ್ರಣಾತ್ಮಕ ಸ್ಥಿತಿಯಲ್ಲಿ ಇರೋದು. ರಾಹುವಿನ ಈ ಒಂದು ಸ್ಥಿತಿಯು ಮನುಷ್ಯನಲ್ಲಿ ಭ್ರಮೆ, ತಪ್ಪು ನಿರ್ಧಾರಗಳು ಮತ್ತು ಹಠಾತ್ ಆತಂಕಗಳನ್ನು ಸೃಷ್ಟಿಸುತ್ತೆ. ನೀವು ನಂಬಿದ ಜಗತ್ತು ಕಣ್ಣೆದುರೇ ಬದಲಾಗುತ್ತಿರುವಂತೆ ಭಾಸವಾಗಬಹುದು. ಈ ಶನಿಯ ಶಿಸ್ತು ಮತ್ತು ಮಂಗಳನ ಉಗ್ರತೆ ಒಟ್ಟಿಗೆ ಸೇರಿದಾಗ ಜೀವನದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಎದುರಾಗುತ್ತೆ. ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ವಿಳಂಬ ಅಥವಾ ತೀವ್ರ ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು. ಈ ಒಂದು ತ್ರಿಗ್ರಹಗಳ ಯುತಿಯು ಕೇವಲ ತೊಂದರೆಗಳನ್ನಷ್ಟೇ ನೀಡುವುದಿಲ್ಲ, ಇದು ನಿಮ್ಮನ್ನು ಆಂತರಿಕವಾಗಿ ಗಟ್ಟಿಗೊಳಿಸುವ ಒಂದು ಪ್ರಕ್ರಿಯೆಯಾಗಿದೆ. ಬೆಂಕಿಯಲ್ಲಿ ಬೆಂದ ಚಿನ್ನವೇ ಪರಿಶುದ್ಧವಾಗುವಂತೆ ಈ ಗ್ರಹಗಳ ತೀವ್ರತೆಯು ನಿಮ್ಮಲ್ಲಿ ನೈಜ ಸಾಮರ್ಥ್ಯವನ್ನು ಹೊರತರಲು ಸಹಾಯ ಮಾಡುತ್ತೆ. ಆದರೆ ಈ ಅವಧಿಯಲ್ಲಿ ಕೋಪ ಮತ್ತು ಅವಸರದ ನಿರ್ಧಾರಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು. ಪ್ರಸ್ತುತ ಬ್ರಹ್ಮಾಂಡದ ಗ್ರಹಗತಿಗಳು ನಿಮ್ಮ ಸಾಮಾಜಿಕ ವಲಯದಲ್ಲಿ ದೊಡ್ಡ ಬದಲಾವಣೆಯನ್ನು ಸೂಚಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಶನಿಯ ಜಂಟಿ ಪ್ರಭಾವವಿರುವಾಗ ಮನುಷ್ಯನಿಗೆ ಬಂಧು ದ್ರೋಹ ಅಥವಾ ಆಪ್ತರಿಂದಲೇ ವಂಚನೆ ಎದುರಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಿಮ್ಮ ಕಣ್ಣೆದುರು ಅತ್ಯಂತ ಮಧುರವಾಗಿ ಮಾತನಾಡುವ, ನಿಮ್ಮ ಯಶಸ್ಸನ್ನು ಕೊಂಡಾಡುವ ಕೆಲವರು ಬೆನ್ನ ಹಿಂದೆ ನಿಮ್ಮ ಪತನಕ್ಕೆ ಸ್ಕೆಚ್ ಹಾಕುತ್ತಿರಬಹುದು. ಇಂತಹ ವ್ಯಕ್ತಿಗಳನ್ನು ಜ್ಯೋತಿಷ್ಯದಲ್ಲಿ ಗುಪ್ತ ಶತ್ರುಗಳು ಎಂದು ಕರೆಯಲಾಗುತ್ತೆ. ಈ ಮುಖದ ಮೇಲೆ ಕಹಿಯಾಗಿ ಸತ್ಯವನ್ನು ಹೇಳುವ, ನಿಮ್ಮ ತಪ್ಪುಗಳನ್ನು ತಿದ್ದುವ ವ್ಯಕ್ತಿಗಳೇ ನಿಮ್ಮ ನಿಜವಾದ ಹಿತೈಷಿಗಳು. ಆದರೆ ಮಾಯಾವಿ ರಾಹುವಿನ ಪ್ರಭಾವದಿಂದಾಗಿ ನೀವು ನಿಜವಾದ ಸ್ನೇಹಿತರನ್ನು ದೂರ ತಳ್ಳಿ ಒಗಳು ಭಟ್ಟರನ್ನು ಹತ್ತಿರ ಸೇರಿಸಿಕೊಳ್ಳುವ ಭ್ರಮೆಗೆ ಒಳಗಾಗಬಹುದು. ಬೇವು ಬೆಳೆದರೆ ಮಾವು ಸಿಗಲಾರದು, ಆದರೆ ಈ ದುಷ್ಟ ಆಲೋಚನೆಯುಳ್ಳ ವ್ಯಕ್ತಿಯಿಂದ ನಿಮಗೆ ಎಂದಿಗೂ ಶುಭ ಫಲ ಸಿಗಲು ಸಾಧ್ಯವಿಲ್ಲ. ನೀವು ಯಾರನ್ನು ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಹಂಚಿಕೊಂಡಿದ್ದೀರೋ ಅವರೇ ನಿಮ್ಮ ದೌರ್ಬಲ್ಯವನ್ನು ಬಂಡವಾಳ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಮುಂದಿನ ಕೆಲವು ದಿನಗಳ ಕಾಲ ನಿಮ್ಮ ವ್ಯಾವಹಾರಿಕ ಮತ್ತು ವೈಯಕ್ತಿಕ ಯೋಜನೆಗಳನ್ನು ಗೌಪ್ಯವಾಗಿ
ಇಡಿ. ಕುಂಭರಾಶಿಯ ಅಧಿಪತಿಯೇ ಶನಿದೇವನು ಆಗಿರೋದು. ಆತ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ. ಶನಿದೇವರನ್ನ ಕ್ರೂರ ಗ್ರಹ ಎಂದು ಕರೆಯುವುದು ಜ್ಯೋತಿಷ್ಯದ ಅಪೂರ್ಣ ಜ್ಞಾನವಾಗಿದೆ. ವಾಸ್ತವವಾಗಿ ಶನಿ ಧರ್ಮರಾಜ ಮತ್ತು ನ್ಯಾಯದೇವತೆ. ನಿಮ್ಮ ಕರ್ಮಗಳು ಶುದ್ಧವಾಗಿದ್ದರೆ ಶನಿಯ ದೃಷ್ಟಿಯು ನಿಮಗೆ ಕಿರೀಟವನ್ನು ನೀಡುತ್ತೆ. ಒಂದು ವೇಳೆ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಇತರರಿಗೆ ಅನ್ಯಾಯ ಮಾಡಿದ್ದರೆ ಶನಿಯು ದಂಡನಾಯಕನಾಗಿ ಪರಿವರ್ತನೆಗೊಳ್ಳುತ್ತಾನೆ. ಪ್ರಸ್ತುತ ಕುಂಭರಾಶಿಯವರಿಗೆ ನಡೆಯುತ್ತಿರುವ ಗ್ರಹಗಳ ಸಂಚಾರವು ಒಂದು ಕಠಿಣ ಪರೀಕ್ಷೆಯಾಗಿದೆ. ಈ ಹಿಂದೆ ನೀವು ಅನುಭವಿಸಿದ ಕಷ್ಟಗಳು, ಅಪಮಾನಗಳು ಮತ್ತು ನಷ್ಟಗಳ ಲೆಕ್ಕವನ್ನು ಶನಿದೇವನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ. ನಿಮ್ಮ ತಾಳ್ಮೆ ಮುಗಿಯಿತು ಎನ್ನುವಷ್ಟರಲ್ಲಿಯೇ ನ್ಯಾಯದ ಚಕ್ರವು ತಿರುಗಲು ಪ್ರಾರಂಭಿಸುತ್ತೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂದು ಧೃತಿಗೆಡಬೇಡಿ. ಶನಿದೇವನ ನ್ಯಾಯಾಲಯದಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ನಿಮ್ಮ ಹಿಂದಿನ ತಪ್ಪುಗಳನ್ನು ಒಪ್ಪಿಕೊಂಡು ಇನ್ನು ಮುಂದೆ ಸತ್ಕರ್ಮಗಳಲ್ಲಿ ತೊಡಗಿಸಿಕೊಂಡರೆ ಶನಿಯ ವಕ್ರದೃಷ್ಟಿಯೂ ಕೂಡ ಶುಭ ದೃಷ್ಟಿಯಾಗಿ ಬದಲಾಗುತ್ತೆ. ಗ್ರಹಗಳ ತೀವ್ರ ಈ ಸ್ಥಿರಾಂತರದ ಕಾರಣದಿಂದಾಗಿ ಮುಂಬರುವ ದಿನಗಳಲ್ಲಿ ಅನಿರೀಕ್ಷಿತ ಘಟನೆಗಳು ನಿಮ್ಮ ದೈನಂದಿನ ಶಾಂತಿಯನ್ನು ಕದಡಬಹುದು. ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಬರುವ ಸಂದೇಶಗಳು ಅಥವಾ ದೂರವಾಣಿ ಕರೆಗಳು ನಿಮ್ಮಲ್ಲಿ ತಲ್ಲಣವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಅಥವಾ ಕುಟುಂಬದಲ್ಲಿ ಯಾವುದೇ ಒಂದು ಅಶುಭ ವಾರ್ತೆ ಅಥವಾ ನಷ್ಟದ ಸುದ್ದಿ ನಿಮ್ಮನ್ನು ತಲುಪಬಹುದು. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕೆಡಿಸಲು ರಾಹು ಹೂಡುವ ತಂತ್ರವಾಗಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ಗಾಬರಿಯಾಗದೆ ವಿವೇಕದಿಂದ ವರ್ತಿಸುವುದು ಮುಖ್ಯ. ಯಾವುದೇ ಸುದ್ದಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸದೆ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರಬೇಡಿ. ಈ ಗ್ರಹಚಾರದ ಅವಧಿಯು ನಿಮ್ಮ ಆಂತರಿಕ ಶಕ್ತಿಯನ್ನು ಪರೀಕ್ಷಿಸಲು ಬರುವ ಸವಾಲಾಗಿದೆ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತೆ ಎಂಬ ನಂಬಿಕೆಯೊಂದಿಗೆ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗಿ. ಕುಂಭರಾಶಿಯವರ ಜಾತಕದಲ್ಲಿ ಕರ್ಮಸ್ಥಾನದ ಮೇಲೆ ರಾಹು ಮತ್ತು ಶನಿಯ ಜಂಟಿ ಪ್ರಭಾವವಿರುವಾಗ ವೃತ್ತಿಜೀವನ ಹಾಗೂ ಆರ್ಥಿಕ ರಂಗದಲ್ಲಿ ತೀವ್ರವಾದ ಪಲ್ಲಟಗಳು ಸಂಭವಿಸುತ್ತೆ. ನೀವು ಕಳೆದ ಹಲವು ತಿಂಗಳುಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿದ್ದರೂ ನಿಮ್ಮ ಹಿತಶತ್ರುಗಳು ನಿಮ್ಮ ಯಶಸ್ಸನ್ನು ತಡೆಯಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಒಂದು ಸ್ಥಿತಿ. ನೀವು ಬಹುದಿನಗಳಿಂದ ಕಷ್ಟಪಟ್ಟು ಅಂತಿಮ ಹಂತಕ್ಕೆ ತಂದಿದ್ದ ದೊಡ್ಡ ಉದ್ಯೋಗದ ಅವಕಾಶ ಅಥವಾ ವ್ಯಾಪಾರದ ಡೀಲ್ ಕೊನೆಯ ಕ್ಷಣದಲ್ಲಿ ನಿಮ್ಮ ಕೈ ತಪ್ಪಿ ಹೋಗಿರಬಹುದು. ಇದು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ಆಪ್ತ ವಲಯದಲ್ಲೇ ಇದ್ದುಕೊಂಡು ನಿಮ್ಮ ರಹಸ್ಯಗಳನ್ನು ಸೋರಿಕೆ ಮಾಡುವ ವ್ಯಕ್ತಿಗಳ ಕುತಂತ್ರದ ಫಲವಾಗಿದೆ. ನೀವು ಸ್ವಂತ ಬಲದಿಂದ ಮೇಲೆ ಬರಲು ಸಣ್ಣ ಕೆಲಸ ಅಥವಾ ಈ ಹೊಸ ಉದ್ಯೋಗವನ್ನು ಪ್ರಾರಂಭಿಸಿದಾಗ ಸಮಾಜ ಮತ್ತು ನಿಮ್ಮ ಸ್ವಂತ ಬಂಧುಗಳು ನಿಮ್ಮನ್ನು ಪ್ರೋತ್ಸಾಹಿಸುವ ಬದಲು ನಿಂದಿಸುತ್ತಿರಬಹುದು. ಇವನ ಯೋಗ್ಯತೆ ಇಷ್ಟೇ, ಇವನು ಇಷ್ಟೇ ಸಂಪಾದಿಸುವುದು ಎಂದು 4 ಜನರ ಮಧ್ಯೆ ನಿಮ್ಮನ್ನು ಕೀಳಾಗಿ ಕಾಣುವ ಪ್ರಯತ್ನಗಳು ನಡೆಯುತ್ತೆ. ಆದರೆ ನೆನಪಿಡಿ, ಈ ಅವಮಾನಗಳೇ ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳು ಆಗಲಿವೆ. ಪ್ರಸ್ತುತ ಗ್ರಹಗಳು ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಿವೆ. ಈ ಪರೀಕ್ಷೆಯಲ್ಲಿ ನೀವು ಧೃತಿಗೆಡದೆ ಮುನ್ನಡೆದರೆ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ನಿಂದಿಸಿದವರೇ ನಿಮ್ಮ ಮುಂದೆ ತಲೆಬಾಗುವಂತೆ ಶನಿದೇವನ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ನಷ್ಟ, ಕೌಟುಂಬಿಕ ಕಲಹ ಅಥವಾ ಪ್ರೀತಿ ಪಾತ್ರರ ಅಗಲಿಕೆ ಉಂಟಾದರೂ ನೀವು ಒಡೆದು ಹೋಗಿಲ್ಲ. ನಿಮ್ಮ ಜಾತಕದ ಆಂತರಿಕ ಶಕ್ತಿ ನಿಮ್ಮನ್ನು ಇಂದಿಗೂ ಧೈರ್ಯವಾಗಿ ನಿಲ್ಲಿಸಿದೆ. ನೀವು ಯಾವಾಗಲೂ ನಿಮ್ಮ ಸ್ವಂತ ಆಸೆಗಳನ್ನು ಬದಿಗೊತ್ತಿ ಕುಟುಂಬದ ಸಂತೋಷಕ್ಕಾಗಿ, ತಂದೆ ತಾಯಿಯ ನೆಮ್ಮದಿಗಾಗಿ ಬದುಕಿದ್ದೀರಿ. ನಿಮ್ಮ ಈ ಒಂದು ನಿಸ್ವಾರ್ಥ ಗುಣವನ್ನು ಜಗತ್ತು ದೌರ್ಬಲ್ಯವೆಂದು ಭಾವಿಸಿದೆ. ಯಾರಿಗೆ ನೀವು ಅತಿ ಹೆಚ್ಚು ಸಹಾಯ ಮಾಡಿದ್ದೀರೋ ಅವರೇ ನಿಮಗೆ ಬೆನ್ನು ಹಾಕ್ತಿದ್ದಾರೆ ಅಂತ ಅರ್ಥ. ದೇವರೇ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ ಎಂಬ ದೃಢವಾದ ನಂಬಿಕೆ, ಅಚಲವಾದ ನಂಬಿಕೆ ನಿಮ್ಮಲ್ಲಿ ಇದೆ. ಈ ಜ್ಯೋತಿಷ್ಯ ಶಾಸ್ತ್ರದ ನಿಯಮದಂತೆ ಸತ್ಕರ್ಮಗಳ ಫಲವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಮ್ಮ ಕಣ್ಣೀರಿನ ಪ್ರತಿಯೊಂದು ಹನಿಗೂ ಕಾಲವೇ ಉತ್ತರ ನೀಡುವ ಸಮಯ ಹತ್ತಿರವಾಗುತ್ತಿದೆ. ನಿಮ್ಮ ಮುಖದ ಮೇಲಿನ ನಗು ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಶತ್ರುಗಳಿಗೆ ನೀವು ನೀಡುವ ಅತಿ ದೊಡ್ಡ ಉತ್ತರ ಆಗಿದೆ. ನಿಮ್ಮ ಜಾತಕದಲ್ಲಿ ಸದ್ಯದಲ್ಲೇ ಒಂದು ಅದ್ಭುತವಾದ ಧನಾತ್ಮಕ ಬದಲಾವಣೆ ಘಟಿಸಲಿದೆ. ಗೋಚಾರ ಫಲಗಳ ಆಧಾರದ ಮೇಲೆ ಮುಂಬರುವ 72 ಗಂಟೆಗಳ ನಂತರ ನಿಮ್ಮ ಜಾತಕದಲ್ಲಿ ಲಕ್ಷ್ಮೀ ಧನ ಸಂಪದ ವೃದ್ಧಿಯೋಗವು ಸಕ್ರಿಯಗೊಳ್ಳಲಿದೆ.
ಈ ಯೋಗದ ಪ್ರಭಾವದಿಂದಾಗಿ ನಿಮ್ಮ ಹಳೆಯ ಬಾಕಿ ವಸೂಲಾಗಲಿದೆ. ಸ್ಥಗಿತಗೊಂಡಿದ್ದ ಆದಾಯದ ಮೂಲಗಳು ಪುನಃ ಪ್ರಾರಂಭವಾಗಲಿವೆ. ಸಾಲದ ಸುಳಿಯಿಂದ ಹೊರಬರಲು ಸೂಕ್ತ ಮಾರ್ಗಗಳು ಗೋಚರಿಸಲಿವೆ. ಈ ಅವಧಿಯಲ್ಲಿ ಧನಾಗಮನವಾಗುವ ಯಾವುದೇ ಕಾರಣಕ್ಕೂ ಅತ್ಯಾಸೆಗೆ ಬೀಳಬೇಡಿ. ಹಳೆಯ ಸಾಲಗಾರರು ಹಣವನ್ನು ಮರಳಿಸಲು ಬಂದಾಗ ಹೆಚ್ಚಿನ ಬಡ್ಡಿಯ ಆಸೆಗಾಗಿ ಅಥವಾ ಅಹಂಕಾರದಿಂದ ಅದನ್ನು ತಿರಸ್ಕರಿಸಬೇಡಿ. ಬರುವ ಲಕ್ಷ್ಮಿಯನ್ನು ಗೌರವದಿಂದ ಸ್ವೀಕರಿಸಿ. ದುರಾಸೆಯು ನಿಮ್ಮ ಕೈ ಸೇರಬೇಕಾದ ಅದೃಷ್ಟವನ್ನು ದೂರ ಮಾಡಬಹುದು. ನಿಮ್ಮ ಪ್ರಾಮಾಣಿಕತೆ ಮತ್ತು ಧರ್ಮನಿಷ್ಠೆಯೇ ಈ ಯೋಗದ ಸಂಪೂರ್ಣ ಫಲವನ್ನು ನಿಮಗೆ ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಧನಾಗಮನದ ಯೋಗವು ಆರಂಭವಾಗುತ್ತಿದ್ದಂತೆಯೇ ನಿಮ್ಮನ್ನು ಈ ಹಿಂದೆ ವಂಚಿಸಿದ ಹಳೆಯ ಶತ್ರುಗಳು ಮತ್ತೆ ನಿಮ್ಮತ್ತ ಮುಖ ಮಾಡಲಿದ್ದಾರೆ. ರಾಹು ಮತ್ತು ಕೇತುವಿನ ಜಂಟಿ ದೃಷ್ಟಿಯಿಂದಾಗಿ ಶತ್ರುಗಳು ನೇರವಾಗಿ ದಾಳಿ ಮಾಡುವ ಬದಲು ಮಧುರವಾದ ಮಾತುಗಳ ಮೂಲಕ ನಿಮ್ಮ ನಂಬಿಕೆಯನ್ನು ಗಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಹಿಂದೆ ನಿಮಗೆ ಬೆನ್ನು ಹಾಕಿದ ವ್ಯಕ್ತಿಗಳು ಈಗ ತಮ್ಮ ತಪ್ಪಿನ ಅರಿವಾದಂತೆ ನಟಿಸಿ ನಿಮ್ಮೊಂದಿಗೆ ಹೊಸ ವ್ಯವಹಾರ ಅಥವಾ ಒಪ್ಪಂದಕ್ಕೆ ಮುಂದಾಗಬಹುದು. ನೆನಪಿಡಿ, ನಾಯಿಯ ಬಾಲವನ್ನು ಎಂದಿಗೂ ನೆಟ್ಟಗೆ ಮಾಡಲು ಸಾಧ್ಯವಿಲ್ಲ. ಕಲಿಯುಗದ ಈ ಕಾಲದಲ್ಲಿ ಮನುಷ್ಯನ ವೇಷದಲ್ಲಿರುವ ಕಪಟಿಗಳ ಬಗ್ಗೆ ಅತಿ ಹೆಚ್ಚಿನ ಜಾಗ್ರತೆ ಅಗತ್ಯ. ಸ್ತ್ರೀ ಮೂಲದ ಸಂಚು ಮತ್ತು ನಕಾರಾತ್ಮಕತೆ. ಪ್ರಸ್ತುತ ಗ್ರಹಚಾರದ ಪ್ರಕಾರ ನಿಮ್ಮ ಪರಿಚಯ. ಈ ಯುವ ಜನಾಂಗದ ಕುಂಭರಾಶಿಯ ಜಾತಕವನ್ನು ವಿಶ್ಲೇಷಿಸಿದಾಗ ಅವರ ಗಮನವು ಈ ಗುರಿಯಿಂದ ಸಂಪೂರ್ಣವಾಗಿ ದಾರಿ ತಪ್ಪುತ್ತಿರುವುದು ಗೋಚರಿಸುತ್ತೆ. ರಾಹುವಿನ ಮಾಯಾ ಪ್ರಭಾವವು ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮನ್ನು ಆಕರ್ಷಿಸುತ್ತೆ. ಈ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಈ ಥರ ಮಾಧ್ಯಮಗಳ ಮೂಲಕ ಅಪರಿಚಿತ ಸ್ತ್ರೀಯರ ಪರಿಚಯವಾಗಿ ಅದು ಪ್ರೇಮದ ಪ್ರಸ್ತಾಪದವರೆಗೆ ತಲುಪಬಹುದು. ಆದರೆ ಇಂತಹ ಆಕರ್ಷಣೆಗಳು ಕೇವಲ ನಿಮ್ಮ ಸಮಯ, ಹಣ ಮತ್ತು ಭವಿಷ್ಯವನ್ನು ಹಾಳು ಮಾಡಲು ಹೂಡಿರುವ ಜಾಲವಾಗಿರುತ್ತೆ. ಹಿಂದೆ ಮನುಷ್ಯನ ಗಮನವು ಕೇವಲ ತನ್ನ ಗುರಿ ಮತ್ತು ಸಾಧನೆಯ ಮೇಲಿರುತ್ತಿತ್ತು. ಆದರೆ ಇಂದಿನ ಯುವಕರು ತಾತ್ಕಾಲಿಕ ಸುಖ ಮತ್ತು ಆಕರ್ಷಣೆಗಳಿಗಾಗಿ ತಮ್ಮ ಅಮೂಲ್ಯವಾದ ವೃತ್ತಿಜೀವನವನ್ನೇ ಪಣಕ್ಕಿಡುತ್ತಿದ್ದಾರೆ. ನಿಮ್ಮ ದೃಷ್ಟಿ ಹಾಗೂ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ಕೈಗೆ ಬಂದ ಭವಿಷ್ಯವು ಮಣ್ಣು ಪಾಲಾಗಬಹುದು. ಮಹಾ ಸಂಕಟ ನಿವಾರಣೆಗೆ ಈ ಒಂದು ದಿವ್ಯ ಜ್ಯೋತಿಷ್ಯ ಪರಿಹಾರದ ಉಪಾಯಗಳು. ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಗ್ರಹಗಳ ಪ್ರಭಾವವನ್ನು ತಗ್ಗಿಸಲು ಮತ್ತು ಬರಲಿರುವ ಆಪತ್ತುಗಳಿಂದ ಪಾರಾಗಲು ಜ್ಯೋತಿಷ್ಯ ಶಾಸ್ತ್ರವು ಕೆಲವು ಶಕ್ತಿಯುತ ಪರಿಹಾರಗಳನ್ನು ಸೂಚಿಸುತ್ತೆ. ಇವುಗಳನ್ನು ಪೂರ್ಣ ನಂಬಿಕೆಯಿಂದ ಪಾಲಿಸಿ. ಆರಾಧ್ಯ ದೈವ ಮಾಡಬೇಕಾದ ಸೇವೆ ಮತ್ತು ಈ ಒಂದು ಮಂತ್ರ. ಮಂಗಳವಾರ ಹನುಮಂತ ಕೆಂಪು ಹೂವು ಅಥವಾ ಸಿಂಧೂರ ಮತ್ತು ಈ ಒಂದು ಚಮೇಲಿ ಎಣ್ಣೆಯ ದೀಪ ಹಚ್ಚಿ ಓಂ ಹಂ ಹನುಮತೆಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ಶುಕ್ರವಾರದ ದಿನ ಮಹಾಲಕ್ಷ್ಮಿ ಹಳದಿ ಹೂವುಗಳನ್ನು ಸಮರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ನೀವು 108 ಬಾರಿ ಇಲ್ಲಾಂದರೆ 21 ಬಾರಿ ಜಪಿಸುವುದು ಉತ್ತಮ. ಶನಿವಾರದ ದಿನ ಶನಿದೇವ ಈ ಆಲದ ಮರ ಅಥವಾ ಅಶ್ವತ್ಥ ಮರದ 7 ಎಲೆಗಳಿಗೆ ಸಾಸಿವೆ ಎಣ್ಣೆ ಸವರಿ ಮುಖ್ಯ ದ್ವಾರದಲ್ಲಿಟ್ಟು ಓಂ ಶನೇಶ್ವರಾಯ ನಮಃ ಎಂದು ಪಠಿಸಿ. ಪ್ರತಿದಿನ ಸೂರ್ಯದೇವ ಅಂದರೆ ಮುಂಜಾನೆ ಎದ್ದು ಸೂರ್ಯನಿಗೆ ಆರ್ಘ್ಯವನ್ನು ನೀಡಿ ಒಂದು ತಾಮ್ರದ ಚಂಬಿನಲ್ಲಿ ನೀರನ್ನು ಹಾಕಿ ಅದರೊಳಗಡೆ ಕೆಂಪು ಹೂವುಗಳನ್ನು ಹಾಕಿ ಸ್ವಲ್ಪ ಕುಂಕುಮವನ್ನು ಹಾಕಿ ಅರಿಶಿಣ ಹಾಕಿ ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥಿಸುವುದು ತುಂಬಾ ಉತ್ತಮ. ಈ ಪರಿಹಾರಗಳನ್ನು ಕೇವಲ ಆಚರಣೆಯಾಗಿ ಮಾಡದೆ ಶುದ್ಧ ಮನಸ್ಸು ಮತ್ತು ಸತ್ಕರ್ಮಗಳೊಂದಿಗೆ ಪಾಲಿಸಿದರೆ ನಿಮ್ಮ ಜಾತಕದಲ್ಲಿರುವ ಎಂತಹದ್ದೇ ಮಹಾದೋಷಗಳು ಸಹ ನಿವಾರಣೆಯಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಆಳವಾದ ಸತ್ಯವೆಂದರೆ ಗ್ರಹಗಳು ಎಂದಿಗೂ ನಮಗೆ ಕೇವಲ ಹೊರಗಿನಿಂದ ತೊಂದರೆ ನೀಡೋದೇ ಇಲ್ಲ. ಅವು ನಮ್ಮ ಆಂತರಿಕ ದೌರ್ಬಲ್ಯಗಳನ್ನು ಪ್ರಚೋದಿಸುವ ಮೂಲಕ ನಮ್ಮನ್ನು ಪರೀಕ್ಷಿಸುತ್ತೆ. ಕುಂಭರಾಶಿಯ ಅಧಿಪತಿ ಶನಿದೇವನು ಆಗಿರುವುದರಿಂದ ಈ ರಾಶಿಯವರಲ್ಲಿ ಸ್ವಾಭಾವಿಕವಾಗಿಯೇ ಸತ್ಯಸಂಧತೆ ಮತ್ತು ಇತರರಿಗೆ ಸಹಾಯ ಮಾಡುವ ಗುಣವಿದೆ. ಆದರೆ ಪ್ರಸ್ತುತ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಈ ದಿವ್ಯ ಗುಣಗಳೇ ನಿಮಗೆ ಮಾರಕವಾಗದಂತೆ ಎಚ್ಚರ ವಹಿಸಿ. ಆತ್ಮಾವಲೋಕನ ಮತ್ತು ದೈನಂದಿನ ಅಭ್ಯಾಸಗಳ ಒಂದಷ್ಟು ಬದಲಾವಣೆ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸದಂತೆ ತಡೆಯಲು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮುಂಜಾನೆ ಬೇಗ ಏಳುವುದು ಮತ್ತು ಸೂರ್ಯನ ಬೆಳಕಿಗೆ
ಒಡ್ಡಿಕೊಳ್ಳುವುದು ನಿಮ್ಮ ಜಾತಕದಲ್ಲಿರುವ ರಾಹುವಿನ ಭ್ರಮೆಯನ್ನು ನಾಶಪಡಿಸುತ್ತೆ. ಯಾರದ್ದೋ ಮಧುರವಾದ ಮಾತುಗಳಿಗೆ ಮರುಳಾಗಿ ನಿಮ್ಮ ಕಷ್ಟದ ಸಂಪಾದನೆಯನ್ನು ಹೂಡಿಕೆ ಮಾಡಬೇಡಿ. ವಿಶೇಷವಾಗಿ ಈ ಅವಧಿಯಲ್ಲಿ ಹೊಸ ಸಹಭಾಗಿತ್ವದ ವ್ಯವಹಾರಗಳಿಂದ ಸಂಪೂರ್ಣವಾಗಿ ಆದಷ್ಟು ದೂರವಿರಿ. ನಿಮ್ಮ ಜಾತಕದಲ್ಲಿ ಉದಯಿಸುತ್ತಿರುವ ಮಹಾಲಕ್ಷ್ಮಿ ಯೋಗದ ಈ ಒಂದು ಸಂಪೂರ್ಣ ಲಾಭವನ್ನು ಪಡೆಯಲು ನೀವು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಆದಷ್ಟು ಸಿದ್ಧವಾಗಿರಬೇಕು. ಕತ್ತಲೆಯು ಎಷ್ಟೇ ದಟ್ಟವಾಗಿದ್ದರೂ ಮುಂಜಾನೆಯ ಸೂರ್ಯನ ಕಿರಣಗಳನ್ನು ತಡೆಯಲು ಅದರಿಂದ ಸಾಧ್ಯವಿಲ್ಲ. ಮುಂಬರುವ ದಿನಗಳು ನಿಮ್ಮ ಪಾಲಿಗೆ ಯಶಸ್ಸಿನ ಹೊಸ ಅಧ್ಯಾಯವನ್ನು ಬರೆಯಲಿದೆ. ಶನಿದೇವನ ನ್ಯಾಯದ ಮೇಲೆ ನಂಬಿಕೆ ಇಟ್ಟು ಧರ್ಮದ ಮಾರ್ಗದಲ್ಲಿ ಮುನ್ನಡೆಯಿರಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಮನಸ್ಸಿನಲ್ಲಿ ಈ ಸಕಾರಾತ್ಮಕತೆ ಅನ್ನೋದು ಶಾಶ್ವತವಾಗಿ ನೆಲೆಸಿ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಗಳಿಸ್ತೀರ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗಿರಬಹುದು ಅಥವಾ ಈ ಆರೋಗ್ಯದ ವಿಷಯದಲ್ಲಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಹಣದ ಕೊರತೆ ಇದ್ದಲ್ಲಿ ಅದು ಕೂಡ ನಿವಾರಣೆಯಾಗಿ ನಿಮಗೆ ಈ ಧನ ಪ್ರಾಪ್ತಿ ಯೋಗ ಶುರು ಆಗುತ್ತೆ. ಅದೃಷ್ಟ ನಿಮ್ಮನ್ನು ಕುಡಿ ಬರುತ್ತೆ. ನೋಡಿದ್ರಲ್ಲ, ಆದಷ್ಟು ಈ ಸರಳವಾದ ಈ ಒಂದು ಶ್ಲೋಕನೇ ಆಗಲಿ ಈ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ. ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಇದನ್ನ ನೀವು ಈ ಒಂದು ಸಣ್ಣ ವಿಚಾರಪ್ಪ ಇವೆಲ್ಲ ಏನ್ ಹೇಳ್ಕೊಂಡ್ರೆ ನಮ್ಗೆ ಅದೃಷ್ಟ ಬರುತ್ತಾ ಅಂತ ನೀವು ಇದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಆಸಕ್ತಿಯಿಂದ ನೀವು ಈ ತಾಳ್ಮೆ ಮತ್ತು ನಂಬಿಕೆ ಇದ್ದಲ್ಲಿ ಯಾವ ಕೆಲಸದಲ್ಲೂ ಜಯ ಅನ್ನೋದು ಸಿದ್ಧಿಸುತ್ತೆ. ಹಾಗಾಗಿ ನೀವು ಇದನ್ನ ನೀವು ಹೇಳ್ಕೊಳ್ಳಿ. ನೀವು ಹಾಕಿದ ಕಣ್ಣೀರುಗಳಿಗೆ ಇಷ್ಟು ವರ್ಷ ಅದಕ್ಕೆ ಫಲ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು, ಪ್ರಗತಿ ಅನ್ನೋದು ಕಾಣ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.